ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 5 ಸ್ಟಾರ್ ಹೋಟ್ಲಲ್ಲಿ ಮಾಡೋದು ಕೋಲ್ಡ್ ಕಾಪಿಚಿನೋ ಮತ್ತು ಟೀ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಟೀ ಮಾಡೋಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಅದನ್ನು ಸೀಕ್ರೆಟ್ ಏನಂತ ನೋಡ್ಕೊಬರೋಣ ಬನ್ನಿ. ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು ಕಮೆಂಟ್. ಅಂತ ಸೀಕ್ರೆಟ್ ಐಟಮ್ ಏನು ಹಾಕ್ತಾರೆ ಮತ್ತು ಟೀಗೆ ಕಾಫಿ ಹೆಂಗೆ ಕೋಲ್ಡ್ ಕಾಫಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬನ್ನಿ. ಏನೇನು ಹಾಕ್ತಾರೆ ನೋಡ್ಕೊಬರೋಣ. ಮೊದಲಿಗೆ ಕಾಫಿ ಪುಡಿ ತೊಗೊಳ್ಳೋಣ. ನಿಮ್ಮ ಮನೆಗೆ ಯಾವುದು ಕಾಫಿ ಪುಡಿ, ನೆಸ್ಕೆಫೆ, ಬ್ರೂ ಯಾವುದೇ ಯೂಸ್ ಮಾಡೋಂಗಿದ್ರೆ ಯಾವುದಾದ್ರೂ ಹಾಕೋಬೋದು. ನಾನು ಬ್ರೂ ಯೂಸ್ ಮಾಡ್ತಾಯಿದ್ದೇನೆ. ಅದು 2 ರೂಪೀಸ್ದು ಪಾಕೆಟ್ ಬರುತ್ತಲ್ಲ, ಅದು ನಾನು ಹಾಕ್ತಾಯಿದ್ದೇನೆ 4 ಪಾಕೆಟು. ಮೊದಲಿಗೆ 1 ಸ್ಪೂನು ಸಕ್ಕರೆ, 2 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೇನೆ. ನಿಮ್ಮ ಮನೆಗೆ ಜಾಸ್ತಿ ಮೆಂಬರ್ಸ್ಗೆ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಾನು 3 ಜನಕ್ಕೆ ಮಾಡ್ತಾಯಿದ್ದೇನೆ. ನಾನು ಕಾಫಿ 1 ಸ್ಪೂನು, 2 ಸ್ಪೂನ್ ಸಕ್ಕರೆಗೆ 1 ಸ್ಪೂನ್ ಕಾಫಿ ಹಾಕ್ತಾಯಿದ್ದೇನೆ. ಮತ್ತು 1.5 ಸ್ಪೂನು ನೀರು ಹಾಕ್ತಾಯಿದ್ದೇನೆ. ಉಗುರು ಬೆಚ್ಚ ನೀರನ್ನು ಹಾಕೋಬೋದು, ನಾನು ತಣ್ಣೀರೇ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಕೋಲ್ಡ್ ಕಾಫಿ ಮಾಡೋಕ್ಕೆ ಒಂದು ಮಿಕ್ಸಿ ಆಗಲಿ, ಒಂದು ಮಿಷಿನ್, ಯಾವುದೇ ಮಿಷಿನ್ ಆಗಲಿ, ಯಾವುದು ಮಿಷಿನ್ ಇಲ್ಲದೆ, ಮಿಕ್ಸಿ ಇಲ್ಲದೆ ಮಾಡಿ ತೋರಿಸ್ತಾಯಿದ್ದೀನಿ. ಇದು ಟೀ ಸೋಸೋದಿರುತ್ತಲ್ಲ, ಅದರಲ್ಲೇ ಮಾಡಿ. ನೀವು ಸ್ಪೂನಲ್ಲಿ ಮಿಕ್ಸಿಂಗ್ ಮಾಡ್ತೀವಲ್ಲ, ಅದರಲ್ಲೂ ಮಾಡ್ಕೋಬೋದು. ಇದರಲ್ಲಿ ನೀವು ಟೀ ಸೋಸೋದ್ರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಕ್ರೀಮಿ ಟೈಪ್ ಬರುತ್ತೆ. ಇದರಲ್ಲಿ ತುಂಬ ಬೇಗ 3-4 ಮಿನಿಟ್ ಈ ಥರ ನೀವು ಮಿಕ್ಸ್ ಮಾಡ್ಕೊತಾ ಇದ್ದರೆ ಒಂದೇ ಲೆವೆಲಲ್ಲಿ ಚೆನ್ನಾಗಿ ಕ್ರೀಮಿ ಟೈಪ್ ಬರುತ್ತೆ. ಕಾಫಿ ಪುಡಿ ಮತ್ತು ಸಕ್ಕರೆ, ಕಾಫಿ ಪುಡಿ ಸಕ್ಕರೆ ಮತ್ತು ಅದ್ರಲ್ಲಿ ಕರಗುತ್ತೆ. ಅದರಲ್ಲಿ ಮಿಕ್ಸಿಗೂ ಹಾಕೋತಾರೆ ಕೆಲವರು. ನಾನು ಮಿಕ್ಸಿಗೆ ಹಾಕದೆ ಯಾವ ಮಿಷಿನ್ ಯೂಸ್ ಮಾಡಿದೆ, ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನಿಮಗೆ. ನೋಡಿ, 3-4 ಮಿನಿಟ್ಸ್ ಕರೆಕ್ಟಾಗಿ ಈ ಥರ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಕ್ರೀಮಿ ಟೈಪ್ ಬರುತ್ತೆ ಅದು. ನೋಡಿ, ಬರ್ತಾ ಇದೆ, ಸ್ವಲ್ಪ ಬರ್ತಾ ಇದೆ. ಇನ್ನೂ ಬರಬೇಕು, ಕ್ರೀಮಿ ಟೈಪ್ ಬರಬೇಕು. ಮೊದಲಿಗೆ ಯಾರ್ಯಾರು ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ಕಿಪ್ ಮಾಡದೆ ನೋಡಿ, ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನಿಮ್ಗೆ ಹೇಗೆ ಮಾಡೋದಂತ ಗೊತ್ತಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಯಾರಿಗಾದ್ರು ಮೆಂಬರ್ಶಿಪ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಜಾಯಿನ್ ಬಟನ್ಗೆ ಹೋಗಿ, ಜಾಯಿನ್ ಬಟನಲ್ಲಿ ಅಮೌಂಟ್ ಸೆಟ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡಿ ಜಾಯಿನ್ ಬಟನ್ ಮೆಂಬರ್ಶಿಪ್ ತೊಗೋಬೋದು. ಯಾರಿಗೆ ಇಂಟ್ರೆಸ್ಟ್ ಇದ್ದವರು, ಇಷ್ಟ ಆದವರು ತೊಗೊಳ್ಳಿ, ಪರ್ಚೇಸ್ ಮಾಡಿ. ನೋಡಿ, ಇವಾಗ ಕ್ರೀಮಿ ಟೈಪ್ ಬರ್ತಾ ಇದೆ. ಇನ್ನೊಂದು 2 ಸೆಕೆಂಡ್ ಅಷ್ಟೇ. ನೋಡಿ, ಇವಾಗ ಬಂದಿದೆ ಕ್ರೀಮಿ ಟೈಪ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಯಾವುದೇ ಮಿಕ್ಸಿಯಲ್ಲಿ ಆಫ್ ಮಾಡ್ಕೊಂಡಿಲ್ಲ, ಯಾವುದೇ ಮಿಷಿನ್ ಯೂಸ್ ಮಾಡಿಲ್ಲ. ಕೈಯೆಲ್ಲ ಈ ಥರ ಮಾಡಿ ತೋರಿಸ್ತಾ ಇದ್ದೇನೆ. ಅಷ್ಟು ದುಡ್ಡು ಕೊಟ್ಟು ನೀವು ಹೊರಗಡೆ ಹೋಗಿ ಕುಡಿಯೋ ಬದಲು ಮನೆಯಲ್ಲೇ ಆರಾಮಾಗಿ ಮನೆಯವರೆಲ್ಲರನ್ನೂ ಕುತ್ಕೊಂಡು ಕುಡಿಬೋದು ಈ ಥರ ಮಾಡಿಕೊಂಡ್ರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕ್ರೀಮಿ ಟೈಪ್. ಇದು ಕೈ ಬಿಡುತ್ತೆ. 3-4 ನಿಮಿಷ ಕರೆಕ್ಟಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ಇದು ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಕ್ರೀಮಿ ಟೈಪ್ ಬರುತ್ತೆ. ಮತ್ತು ಹಾಲು ಬಿಸಿ ಮಾಡಿಬಿಟ್ಟು ನಾನು ಫ್ರಿಜ್ ಒಳಗಡೆ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು, ಕೋಲ್ಡ್ ಕಾಫಿ ಅಲ್ವಾ ಇದು, ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಕೊಂಡಿದ್ದೀನಿ. ಅದು ಕೋಲ್ಡ್ ಆಗಿದೆ ಇವಾಗ. ಈ ಥರ ಮಿಕ್ಸಿ ಜಾರಲ್ಲೂ ಹಾಕೊಂಡ್ರೂ ಬರುತ್ತೆ. ಈ ಥರ ಮಿಕ್ಸ್ ಮಾಡೋಕ್ಕಾಗಲ್ಲ 2-3 ಮಿನಿಟ್ಸ್ ಕೈ ಬಿಡದೆ ಅಂಥವರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ಬೋದು. ಕ್ರೀಮಿ ಟೈಪ್ ಬರುತ್ತೆ ಅದರಲ್ಲೂ. 1 ಗ್ಲಾಸ್ ತಗೊಂಡಿದ್ದೀನಿ ನಾನು. ಚಾಕ್ಲೇಟ್ ಸಿರಪ್ ಹಾಕೋತಿದ್ದೀನಿ ಗಾರ್ನಿಷ್ಗೆ. ಇದು ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಹಾಕ್ಕೊಂಡು ಕುಡಿಬೋದು. ನಾನು ಗಾರ್ನಿಷ್ಗೆ ಚಾಕ್ಲೇಟ್ ಸಿರಪ್ ಹಾಕ್ತಾಯಿದ್ದೇನೆ. ಇದಿಲ್ಲ ಅಂದರೆ ಚಾಕ್ಲೇಟ್ ಮೆಲ್ಟ್ ಮಾಡಿಬಿಟ್ಟು ಈ ಥರ ಹಾಕೋಬೋದು. ನೋಡಿ, ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬು ಕೋಲ್ಡ್ ಕಾಫಿಗೆಲ್ಲನೂ ಐಸ್ ಕ್ಯೂಬ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಐಸ್ ಕ್ಯೂಬ್ ಬೇಡ ಅನ್ನೋರು ಹಾಲು ಕೋಲ್ಡಲ್ಲಿ ಇಟ್ಕೊಂಡಿರ್ತೀವಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದರಲ್ಲೇ ಮಾಡ್ಕೋಬೋದು. ಅದೇ ಸಾಕಾಗುತ್ತೆ. 2 ಸ್ಪೂನು ನಾನು ಇದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕಾಫಿ ಪುಡಿ ಮತ್ತು ಸಕ್ಕರೆ, ಅದನ್ನು ಹಾಕ್ತಾಯಿದ್ದೀನಿ ಕ್ರೀಮಿನ.
ಮತ್ತು ಹಾಲು ಹಾಕ್ತಾಯಿದ್ದೀನಿ. ಫುಲ್ ಕೋಲ್ಡ್ ಮಾಡ್ಕೊಬಂದಿದ್ದೀನಿ ಇದನ್ನು, ಹಾಲನ್ನ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಹೊರಗಡೆ ಹೋಗಿ 250 300 ಆ ಥರ ಇರುತ್ತೆ. ಆ ಥರ ಹೋಗಿ ಕುಡಿಯೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಕುಡೀರಿ. ಮನೆಯವರೆಲ್ಲನೂ ಮಾಡ್ಕೊಂಡು ಕುಡಿಬೋದು. ಆ ಥರ ಟೇಸ್ಟ್ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಇದು. ನೋಡಿ, ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೇಲೆಗಡೆ ಇನ್ನೂ ಸ್ವಲ್ಪ ಕ್ರೀಮ್, ಬ್ರೂ ಕಾಫಿದು ಕ್ರೀಮ್ ಹಾಕ್ಕೊಳ್ಳೋಣ. ವೆನಿಲಾ ಐಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಐಸ್ ಬೇಡ ಅನ್ನೋರಿಗೆ ಸ್ಕಿಪ್ ಮಾಡ್ಬೋದು. ನಾನು ಐಸ್ ಹಾಕ್ಕೊಂಡು ತೋರಿಸ್ತಾ ಇದ್ದೇನೆ. ಯಾಕಂದರೆ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಈ ಥರ ಮಾಡಿ ತೋರಿಸ್ತಾರೆ. ನಾನು ಆ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಐಸ್ ಬೇಡ ಅನ್ನೋರು ಐಸ್ ಸ್ಕಿಪ್ ಮಾಡ್ಬೋದು. ನಾನು ಹಾಕಿ ತೋರಿಸ್ತಾ ಇದ್ದೇನೆ. ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಇದನ್ನು. ಯಾಕೆಂದರೆ ಅವ್ರ ಫೇವ್ರೇಟ್ ಅಲ್ವಾ ಇದೆಲ್ಲನೂ. ಇದೇ ಮಾಡಿ ಮನೆಗೆ ಕೊಟ್ಟರೆ ತುಂಬ ಅಂದರೆ ತುಂಬ ರುಚಿ ಸೇವನೆ ಮಾಡ್ಕೊಂಡು ಕುಡಿತಾರೆ ಎಲ್ಲರೂ. ನೋಡಿ, ಬ್ರೂ ಕಾಫಿ ಇದು ಪೇಸ್ಟ್ ಹಾಕ್ತಾಯಿದ್ದೇನೆ ನಾನು. ಕ್ರೀಮಿ ಟೈಪ್ ಇದೆಯಲ್ಲ, ಅದು ಹಾಕ್ತಾಯಿದ್ದೇನೆ. ಮೇಲೆಗಡೆ ಚಾಕ್ಲೇಟ್ ಸಿರಪ್ ಇಲ್ಲ ಅಂತೇಳಿದ್ರೆ ಚಾಕ್ಲೇಟ್ನ ಗ್ರೇಟ್ ಮಾಡಿ ಹಾಕೋಬೋದು, ಪೌಡ್ರು ಮಾಡಿ. ಅದು ಇಲ್ಲ ಅಂತೇಳಿದ್ರೆ ಹಾಗೆ ಕುಡಿಬೋದು. ಮೇಲೆ ಗಾರ್ನಿಷ್ಗೆ ಮಾತ್ರ ಅದು ಹಾಕಿರೋದು. ಚಾಕ್ಲೇಟ್ ಸಿರಪ್ ಹಾಕಿಲ್ಲ ಅಂತೇಳಿದ್ರೆ ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡಿ ಹಾಗೆ ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಬೇಗ ರೆಡಿ ಆಯಿತು ನೋಡಿ. ಹಾಲೊಂದು ಬಿಸಿ ಮಾಡಿ ಕೋಲ್ಡ್ ಮಾಡ್ಕೊಬಿಟ್ರೆ ಕಾಫಿ ಕ್ಯಾಪುಚಿನೋ ಅದು 5 ಸ್ಟಾರ್ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಹೆಂಗೆ ರುಚಿ ಬಂದಿದೆ, ಹಿಂಗೇ ಮಾಡೋದವರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೀವು ಕುಡಿಯೋವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ನೆಕ್ಸ್ಟ್ ಟೀ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ನಾನು 3-4 ಆಗಷ್ಟು ಜನಗೆ ಟೀ ಮಾಡ್ತಾಯಿದ್ದೇನೆ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಯಾವ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಮೊದಲಿಗೆ ನೀರು ಇಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಂಠಿ 1/4 ಇಂಚ್ ಇದೆ, ಅದು ಜಜ್ಕೊಬಂದು ಹಾಕಿದ್ದೀನಿ. ಏಲಕ್ಕಿ ಮತ್ತು ಶುಂಠಿ. ನೀವು ಲವಂಗ ಹಾಕ್ತಾರೆ ಕೆಲವರು, ಮತ್ತು ತುಳಸಿ ಎಲೆ ಹಾಕ್ತಾರೆ. ಅದನ್ನೆಲ್ಲ ಅದನ್ನೆಲ್ಲ ಹಾಕೋಬೋದು. ನಾನು ಜಸ್ಟ್ ಇದನ್ನು ಏಲಕ್ಕಿ ಮತ್ತು ಶುಂಠಿ ಹಾಕಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೇನೆ. ಚೆನ್ನಾಗಿ ಕುದಿಬೇಕು ಇದು. ನೋಡಿ, ಟೀ ಪುಡಿ ಹಾಕ್ತಾಯಿದ್ದೇನೆ. ನಾವು ಯೂಸ್ ಮಾಡೋದು ರೆಡ್ ಲೇಬಲ್ ಟೀ ಪುಡಿ. ನೀವು ನಿಮ್ಮ ಮನೆಗೆ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಹಾಕೋಬೋದು ಟೀ ಪುಡಿನ. ನಾನು 2 ಸ್ಪೂನ್ ಹಾಕಿದ್ದೀನಿ ಟೀ ಪುಡಿ, ರೆಡ್ ಲೇಬಲ್ ಟೀ ಪುಡಿ. ನಿಮ್ಮ ಮನೆಗೆ ಯಾವುದಾದ್ರೂ ಯೂಸ್ ಮಾಡೋದಂಗಿದೆ ಹಾಕೋಬೋದು. ಆಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ ಇವಾಗ. ನಾನು 3-4 ಜನಕ್ಕೆ ಆಗಷ್ಟು ನಾನು ಟೀ ಮಾಡ್ತಾಯಿದ್ದೀನಿ ಇವಾಗ. ಟೋಟಲ್ 6 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸಕ್ಕರೆನ. ಕಮ್ಮಿ ಆದವರು ಕಮ್ಮಿ ಮಾಡ್ಕೋಬೋದು. ಇಲ್ಲ ನೀವು ಸಕ್ಕರೆ ಹಾಕ್ಕೊಂಡು ಕುಡಿಯಲ್ಲ ಅನ್ನೋರು ಶುಗರ್ಲೆಸ್ ಮಾಡ್ಕೊಂಡು ಕುಡಿಬೋದು. ತುಂಬ ಅಂದರೆ ಹಾಗೆ ತುಂಬ ರುಚಿ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇವಾಗ. ಹಾಲು ಹಾಕ್ಕೊಳ್ಳೋಣ. ನಾನು ಕೆನೆ ಸಮೇತ ಹಾಕ್ಕೋತಾ ಇದ್ದೇನೆ. ಚೆನ್ನಾಗಿ ಬರುತ್ತೆ ಕೆನೆ ಸಮೇತ ಹಾಕ್ಕೊಂಡ್ರೆ. ನಿಮಗೆ ಕೆನೆ ತಿಂದೇ ಇರೋರು ಅದನ್ನು ತಕ್ಕೋಬೋದು, ಕೆನೆನ ತಕ್ಕೊಂಡು ಹಾಕೋಬೋದು ಬರೀ ಹಾಲಲ್ಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೇನೆ, ತಣ್ಣೀರು ಮತ್ತು ಮಿಲ್ಕ್ ಪೌಡ್ರು, ಹಾಲಿನ ಪೌಡ್ರು. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ವಸ್ತು ಇದೆ. ಇದನ್ನು ಹಾಕಿ ಟೀ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ. ಹಾಗೆ ಮಿಕ್ಸ್ ಮಾಡ್ಕೋಬಾರ್ದು ಹಾಲು ಪೌಡ್ರು ಟೀ ಜೊತೆಗೆ, ಯಾಕಂದರೆ ಗಂಟೆ ಬಿದ್ದೋಗುತ್ತೆ. ಅದಕ್ಕೆ ಮೊದಲೇ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಚಿಕ್ಕ ಬಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಆನಂತರ ಹಾಕ್ಕೊಳ್ಳಿ ಟೀ ಜೊತೆ.
ನೋಡಿ ಸ್ವಲ್ಪನೂ ಗಂಟಿ ಬೀಳಲ್ಲ. ಈ ಥರ ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೀ ಒಳಗಡೆ. ಇದು ಹಾಲಿನ ಪೌಡ್ರ್ ನೀರು ಮಿಕ್ಸ್ ಅದು ಟೀ ಒಳಗಡೆ ಹಾಕಿದ ತಕ್ಷಣ ಚೆನ್ನಾಗಿ ಕುದಿಬೇಕು ಅಂತ ಏನಿಲ್ಲ. ಒಂದು 2-3 ಮಿನಿಟ್ಸು ಅದರಲ್ಲಿದ್ದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೋದು. ನೋಡಿ ಇವಾಗ ಗಂಟಿಲ್ಲದೆ ಇವಾಗ ಮಿಕ್ಸ್ ಆಗಿದೆ. ನೀವು ಡೈರೆಕ್ಟಾಗಿ ಟೀ ಒಳಗಡೆ ಹಾಕ್ಕೋತೀನಿ ಅಂತ ಹೇಳಿದ್ರೆ ಗಂಟೆ ಬಿದ್ದೋಗುತ್ತೆ. ಈ ಥರ ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಟೀ ಒಳಗಡೆ ಹಾಕ್ಕೋತಾ ಇದ್ದೀನಿ ನಾನು. ಈ ಥರ ಒಂದ್ಸಲ ಮಾಡ್ಕೊಂಡು ಕುಡೀರಿ, ನಿಮಗೆ ತುಂಬ ರುಚಿ ಬರುತ್ತೆ. ತುಂಬ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ ಎಲ್ಲರೂ. ಗೆಸ್ಟ್ ಬಂದಾಗೆ ಅಲ್ಲ, ನಿಮ್ಮ ಮನೆಗೆ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಮತ್ತು ನೋಡಿ ಚೆನ್ನಾಗಿ ಕುದೀತಾ ಇದೆ, ಕುದಿಬೇಕು ಅಂತ ಏನಿಲ್ಲ. ಇವಾಗ ರೆಡಿ ಆಯಿತು ಟೀನ. ಇವಾಗ ಇಳಿಸ್ಕೊತೀನಿ ನಾನು. ತಲೆನೋವು ಮತ್ತು ಕೋಲ್ಡು ಆ ಥರ ಏನಾದ್ರು ಬಂದರೆ ಈ ಥರ ಮಾಡಿ ಕುಡೀರಿ. ಒಂದು 10 ನಿಮಿಷಕ್ಕೆಲ್ಲ ತಲೆನೋವು ಮಾಯ ಆಗುತ್ತೆ ಈ ಥರ ಟೀ ಮಾಡಿ ಕುಡಿದ್ರೆ. ನೋಡಿ ಕೋಲ್ಡ್ ಕಾಪಿಚಿನೋ ಮತ್ತು ಟೀ ಮಾಡೋದು ಹೆಂಗಂತ ತೋರಿಸಿದ್ದೀನಿ. ದಯವಿಟ್ಟು ನಿಮ್ಮ ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್